ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಸೈನಿಕನ ಮಡದಿ ವಿಲೇಜ್ ಕಂಡ ಚಾನಲ್. ಹೆಂಗದಿರಿ ಎಲ್ಲರೂ? ಕ್ಷೇಮ ಅದಿರಿ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಸೊ ನಾರ್ಮಲಾಗಿ ಎಲ್ಲರ ಮನೆ ಒಳಗಿನ ಕತ್ತಿ ಇದೈತಿ. ಏನಪ್ಪ ಅಂತಂದ್ರೆ ದೋಸೆ ಹಿಟ್ಟಂತೂ ಮಾಡಿದಾಗ ನಾವು ಅಟ್ಲೀಸ್ಟ್ ಏನಿಲ್ಲ ಅಂದರೂ 2 ಡೇಸ್ ಈ ದೋಸೆ ಐಟಮ್ಸ್ನ ತಿನ್ಸಿರ್ತೇವೆ ಮನೆಯವ್ರಿಗೆಲ್ಲರಿಗೂ. 2 ಡೇಸ್ ತಿನ್ಸಿಲ್ಲಪ್ಪ ಅಂತಂದ್ರೂ ದಿನದೊಳಗೆ 3 ಹೊತ್ತೂ ಅದನ್ನು ತಿನ್ಸಿರ್ತೇವೆ. ಸೊ ಇವತ್ತಂತೂ ನಮ್ಮ ಮನೆಯೊಳಗೆ ಫುಲ್ ಜಗಳನ ಆಗೋತು ಈ ದೋಸೆ ಹಿಟ್ಟಿನ ಸಲುವಾಗಿ. ಏನಿಲ್ಲ, ನೀವು ಮಾಡಿದಾಗ ಸರ್ತಿಗೊಮ್ಮೆ ಬರೀ ನಮಗೆ ಇವು ನಾಷ್ಟಕ್ಕೆ, ಊಟಕ್ಕೆ, ರಾತ್ರಿ ಊಟಕ್ಕೆ ಎಲ್ಲ ಇದು ಪಡ್ಡ, ದೋಸೆ, ಉತ್ತಪ್ಪ ಅಂತ ಇದನ್ನು ತಿನ್ಸಿರ್ತೀರಿ ಅಂಥೇಳಿ ನಮ್ಮ ಮನ್ಯಾಗ ಫುಲ್ ಇದು ಮಾಡಿಬಿಟ್ರು. ನಮ್ಮ ಹೆಣ್ಮಕ್ಳಿಗೆ ಇದು ರೆಸ್ಟ್ ಕೊಡೋ ಅಂಥ ಒಂದು ಐಟಮ್ಸ್ ಅಂತಂದರೆ ಈ ದೋಸೆ ಐಟಮ್ಸ್ ಮಾತ್ರ. ಯಾಕಂದ್ರೆ ಅದೊಂದು ಒನ್ ಡೇ ನಾವು ಮಾಡಿಟ್ರೆ 3 ಟೈಮ್ಸ್ ಅದ ತಿನ್ನಿಸಿ ನಮ್ಮ ಟೈಮ್ ಸೇವ್ ಆಕೈತಿ, ನಮಗೆ ಸ್ವಲ್ಪ ಫ್ರೀ ಸಿಗ್ತೈತಿ ಅನ್ನೋ ರೀಸನ್ಗಾಗಿ ನಾವು ಮಾರ್ನಿಂಗ್ ಬಂದ್ರೆ ಅದು ದೋಸೆ ಅಂತ ಮಾಡ್ತೀವಿ, ಮಧ್ಯಾಹ್ನ ಊಟಕ್ಕೂ ಅದ ಮಾಡಿ ಕೊಟ್ಟಿರ್ತೀವಿ. ಆಮೇಲೆ ಸಂಜೆ ಅಂಥೇಳಿ ಮತ್ತು ಅದಕ್ಕೆಲ್ಲ ಉಳ್ಳಾಗಡ್ಡಿ ಅದು ಇದು ಎಲ್ಲ ಮಿಕ್ಸ್ ಮಾಡಿ ಅದನ್ನೊಂದು ಟೈಪ್ ಅಂತ ಮಾಡಿಕೊಟ್ಟಿರ್ತೀವಿ. ಸೊ ಪಾಪ ಅವ್ರಿಗೆ ತಿಂದು ಬೇಜಾರಾಗಿರ್ತೈತಿ. ಬಟ್ ಏನು ಮಾಡೋದು, ಡೈಲಿ ನಾವು ಹೊಸದು ಏನಪ್ಪ ಮಾಡೋದಂತೆ ತಲೆ ಕೆಡಿಸ್ಕೊಂಡು ರಗಡಾಗಿ ಹೋಗ್ಬಿಟ್ಟಿರ್ತೈತೆ ನಮ್ಗೆ. ಹಾಗಾಗಿ ನಮ್ಗೆ ಅಗದಿ ಬೆಸ್ಟ್ ಸಿಕ್ಕಿದ್ದಂಥೇಳಿ ಅಂತಂದರೆ ಇದು ದೋಸೆ ಐಟಮ್ಸ್. ನಿನ್ನೆ ನಾನು ಇದು ಪಡ್ಡು ಮಾಡಿದ್ದೆ, ಆಮೇಲೆ ಈವ್ನಿಂಗ್ ಕೂಡ ಅದ ಪಡ್ಡನ್ನ ತಿನ್ಸೀನಿ. ಹೊಳ್ಳಿ ಇವತ್ತು ನೆಕ್ಸ್ಟ್ ಡೇ ಬಂದರೆ ದೋಸೆ ಮಾಡಾಕತ್ತಿದ್ನಿ. ಸೊ ದೋಸಾಕಂತೇಳಿ ನಾ ಏನು ಸ್ಪೆಷಲ್ಲಾಗಿ ಏನು ಬಾಜಿ ಅದು ಮಾಡ್ಕೊಳ್ಳಿಲ್ಲ. ಒಂದು ಉಳ್ಳಾಗಡ್ಡಿ ಪಲ್ಯ ಮಾಡಿಕೊಂಡು ಹಂಗೆ ಒಂದು ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ನಿ. ಯಾಕಪ್ಪ ಇದು ಭಾಳಷ್ಟು ಹಿಟ್ಟು ಮಾಡಿದ್ನಿ ನಾ ಅಂತಂದ್ರೆ, ಈಗ 4 ವಾರ ಹೇಳಿದ್ನೆಲ್ಲ ನಮ್ಮ ಊರೊಳಗೆ ವಾರ ಬಿಟ್ಟಿದ್ರೆ, ಹಾಗಾಗಿ ನಾವು ಏನೂ ತಿಂದಿರಲೇ ಇಲ್ಲ ಎಣ್ಣಿದ್ದು. ಹಾಗಾಗಿ ನಾವು 2 ಡೇಸ್ ಆದ್ರೆ ಆಗಲ್ತಂತೇಳಿ ಮಾಡಿದ್ದೆ. ಇವಾಗ ದೋಸೆ ಮ್ಯಾಟ್ರನ್ನ ಸೈಡ್ ಇಟ್ಬಿಟ್ಟು ನಮ್ಮ ಯೂಟ್ಯೂಬ್ ಮ್ಯಾಟ್ರಿಗೆ ಬರಾಕತ್ತೀನಿ. ಇವಾಗ ಮತ್ತೇನು ನೆಕ್ಸ್ಟ್ ಇಯರ್ಲಿಂದ ಬೇರೆ ರೂಲ್ಸ್ ಬರಾಕತ್ತೈತಂತ. 4000 ವಾಟ್ ಚಮ್ ಇದ್ದದ್ದು 8000 ಆಗೋದೈತಂತ. ಸೊ ಇದು 10 ಮಿಲಿಯನ್ ವ್ಯೂಸ್ ಬರೋದು 20 ಮಿಲಿಯನ್ ವ್ಯೂಸ್ ಅಂತ. ಹಂಗೆ 1000 ಸಬ್ಸ್ಕ್ರೈಬರ್ಸ್ 2000 ಸಬ್ಸ್ಕ್ರೈಬರ್ಸ್. ಯಪ್ಪ ದೇವ್ರಿ, ಈಗ ನಾವು ಏನಿಲ್ಲ ಅಂದರೂ 8 ಮಂತ್ ಆಗೈತಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. 1000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಮಾಡೋಕೆ ಆಗಾಕತ್ತಿಲ್ಲ. ಯಾಕಂದ್ರೆ ನ್ಯೂ ಯೂಟ್ಯೂಬರ್ಗೆ ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ ಐತಿ ಯೂಟ್ಯೂಬ್ ಒಳಗೆ ಗ್ರೋ ಆಗ್ಬೇಕಂದ್ರೆ. ಅಂಥದ್ರೊಳಗೆ ಇವ್ರು ಮತ್ತೆ ಡಬಲ್ ಮಾಡಿದ್ರೆ ಅದಕ್ಕೆ ನಾನು ಹೇಳಿದ್ದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿದ್ರೆ ಸೊ ನೆಕ್ಸ್ಟ್ ಇಯರ್ ಮಾಡ್ತೀನಿ, ನೆಕ್ಸ್ಟ್ ಡೇ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂತ ಹೇಳಿ ಹೋಗ್ಬೇಡ್ರಿ, ಈಗ ಓಪನ್ ಮಾಡ್ರಿ ಅಂಥೇಳಿ. ದಿನದಿಂದ ದಿನಕ್ಕೆ ಯೂಟ್ಯೂಬರ್ಸಿಗೆ ಭಾಳ ಅಂದ್ರೆ ಭಾಳ ಕಷ್ಟ ಐತಿದೆ. ನನ್ನ ಚಾನಲ್ಲಿಗೆ 184 ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ ಅವ್ರಿಗೆ ನಾ ಭಾಳ ಅಂದ್ರೆ ಭಾಳ ಥ್ಯಾಂಕ್ಫುಲ್ ಅದೇನಿ. ಯಾಕಪ್ಪ ಅಂತಂದ್ರೆ ನಾನು ಈ ಯೂಟ್ಯೂಬಿಗೆ ಬಂದಾಗ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಅಂದರೆ 0 ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಹಾಗೆ ನಾನು ವಿಡಿಯೋ ಮಾಡ್ತಾ ಸ್ವಲ್ಪ ಅಷ್ಟೇನು ಹೇಳ್ಕೊಂಗಲ್ಲ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರ್ಬೋದು. ಅಂದರೂ ಅವರು ಡೈಲಿ ವಿಡಿಯೋಸ್ ಹಾಕ್ತಾರೆ, ಕನ್ಸಿಸ್ಟೆನ್ಸಿ ಆಗಿದ್ದಾರೆ ಅಂಥೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾರ. ಹಂಗೆ ನನ್ನ ವಿಡಿಯೋದ ವ್ಯೂವರ್ಸ್ ಯಾರದಾರಲ್ಲ ಸೊ ಅವ್ರು ಕೂಡ ನನ್ನ ಕಡೆಯಿಂದ ಭಾಳ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಳ್ಳಾಕ ಇನ್ನೊಂದು ಸ್ವಲ್ಪ ಹೆಲ್ಪ್ ಮಾಡ್ರಿ, ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಇದ ಇಯರ್ ನನಗೆ ನೋಡ್ರಿ, ನಿಮ್ಗೆ ಏನು ಸಜೆಷನ್ ನನಗೆ ಕೊಡ್ಬೇಕನ್ಸಿದ್ರೆ ಕಮೆಂಟ್ ಒಳಗೆ ಹೇಳ್ರಿ. ಹಂಗೆ ಮತ್ತು ನೋಡ್ಗಾರ ಹಂಗೆ ಹೋಗಕ್ಕೆ ಹೋಗ್ಬೇಡ್ರಿ. ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನನ್ನ ಯಾವ್ದು ವಿಡಿಯೋದೊಳಗೆ ಏನಾದರೂ ಇಂಪ್ರೂವ್ಮೆಂಟ್ ಬರಬೇಕಿತ್ತು, ನೀವು ಹಿಂಗೆ ಮಾಡಿದ್ರೆ ಚಲೋ ಅನಿಸ್ತೈತಿ, ನೀವು ಈ ಥರ ಟಾಪಿಕ್ ಇಟ್ಕೊಂಡು ಹೇಳಿದ್ರೆ ಚಲೋ ಆಗ್ತೈತಿ, ಈ ಥರ ಕುಕ್ಕಿಂಗ್ ಮಾಡಿದ್ರೆ ಚಲೋ ಅನಿಸ್ತೈತಿ, ನಿಮ್ಮ ವಿಲೇಜ್ ಲೈಫ್ ಒಳಗೆ ಈ ಥರ ತೋರಿಸಿದ್ರೆ ಅಟ್ರಾಕ್ಟಿವ್ ಆಗಿರ್ತೈತಿ ಅಂತ ನಿಮ್ಗೆ ನಾ ಮಾಡೋರ್ಕಿಂತ ನೋಡೋರಿಗೆ ಜಾಸ್ತಿ ಅದ ಐಡಿಯಾಸ್ ಇರ್ತಾವೆ. ಅದನ್ನು ನೀವು ನನಗೆ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ನಾನು ಈ ಯೂಟ್ಯೂಬ್ ಚಾನಲ್ನ ಸುಮ್ಮನೆ ಟೈಮ್ ಪಾಸಿಗಂತ ಸ್ಟಾರ್ಟ್ ಮಾಡಿದ್ನಿ. ಬಟ್ ಇದು ಕಂಟಿನ್ಯೂ ಮಾಡ್ತಾ ನಾನು ಇದ್ರೊಳಗೆ ಭಾಳ ಸೀರಿಯಸ್ ಆಗಿಬಿಟ್ಟಿನಿ. ಬಟ್ ಇನ್ನೂ ಸೀರಿಯಸ್ ಆಗಿ ಇದನ್ನು ತೊಗೋಬೇಕು, ಏನಾದರೂ ಮಾಡಬೇಕು. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ನಮ್ಮ ಟೈಮ್ನ ಯಾಕೆ ವೇಸ್ಟ್ ಮಾಡ್ಕೋದು. ಅದರಿಂದ ನನಗೇನಾದರೂ ಹೆಲ್ಪ್ ಆತಂದ್ರೆ ಮತ್ತು ಇಲ್ದವ್ರಿಗೆ ಆ ಹೆಲ್ಪ್ನ ಮಾಡ್ಬೋದಲ್ಲ ಅಂತ ಸ್ಟಾರ್ಟಿಂಗ್ ನಾನು ಅಂದ್ಕೊಳ್ತಿದ್ದೆ ಈ ಯೂಟ್ಯೂಬ್ ಒಳಗೆ ವಿಡಿಯೋ ನೋಡಿದಾಗ. ಸೊ ಇಷ್ಟು ಈಸಿ ಐತಿ ಯೂಟ್ಯೂಬ್ ಒಳಗೆ ಗ್ರೋ ಆಗೋದು ಅಂಥೇಳಿ. ಏನೋ ಹಿಂಗೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ಸೊ ಇಷ್ಟು ವ್ಯೂಸ್ ಬರ್ತಾವೆ, ಇಷ್ಟು ಲೈಕ್ಸ್ ಬರ್ತಾವೆ, ಸೊ ಇಷ್ಟು ಅರ್ನಿಂಗ್ಸ್ ಆಗ್ತೈತಿ ಅಂಥೇಳಿ. ಬಟ್ ಅದೆಲ್ಲ ಫೇಕ್.
ಮೊದಲೆಲ್ಲ ಆಗ್ತಿತ್ತೇನೋ, ಬಟ್ ಇವಾಗಂತೂ ಭಾಳ ಅಂದ್ರೆ ಭಾಳ ಟಫ್ ಐತಿ. ಯಾಕಂದ್ರೆ ಹೇಳಿದ್ನಲ್ಲ, ಸೊ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಆಗಿದ್ದಾರೆ. ಈಗ ಪ್ರತಿಯೊಂದು ಮನೆಯೊಳಗೂ ಯೂಟ್ಯೂಬ್ ಚಾನಲ್ ಇದಾವೆ ಅಂಥೇಳಿ. ನಾವು ಮದರ್ಸ್ ಆಗಿ ವಿಲೇಜ್ ವುಮೆನ್ಸ್ ಆಗಿದ್ದ ಜಾಯಿಂಟ್ ಫ್ಯಾಮಿಲಿ ಒಳಗೆ ಸೊ ಎಲ್ಲ ನಿಭಾಯಿಸ್ಕೊಂಡೆ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂದ್ರೆ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಹಳ್ಳಿಯವರ ಮೈಂಡ್ಸೆಟ್ ಸ್ವಲ್ಪ ಬೇರೆನೇ ಇರ್ತೈತಿ. ಸಿಟಿಯವ್ರ ಮೈಂಡ್ಸೆಟ್ಗಿಂತ ಇವ್ರ ಮೈಂಡ್ಸೆಟ್ ಭಾಳ ಅಂದ್ರೆ ಭಾಳ ಡಿಫ್ರೆಂಟ್ ಇರ್ತೈತಿ. ಏನೋ ಒಂದು ವಿಡಿಯೋ ಮಾಡ್ಬೇಕಂತ ನಾವು ಕ್ಯಾಮ್ರಾ ತೆಗೆದ ಪ್ರತಿ ಸಲನೂ ಅವ್ರ ಮುಖಗಳ ರಿಯಾಕ್ಷನ್ ನೋಡ್ಬೇಕು ನೀವು. ಸ್ಟಾರ್ಟ್ ಆತಿಕ್ಕಿದು ಬೆಳಕು ಆತಿಕ್ಕಿಗೆ ಏನು ದಿನ ಮಾಡೋದೇನು ಇದನ್ನ ಅಂಥೇಳಿ ಅಂತಿರ್ತಾರೆ. ಸೊ ಅವ್ರಿಗೆ ನಾನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳಿರ್ತೇನೆ. ಏನಪ್ಪ ಅಂತಂದ್ರೆ, ಈಗ ಸ್ಟಿಚಿಂಗ್ ಮಾಡುವಾಗ ನಾವು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಒಂದು ಬ್ಲೌಸಿನ ಅರ್ನಿಂಗ್ಸ್ ಮಾತ್ರ ನಮಗೆ ಆಕ್ಕೈತಿ. ನಾವು ಡೈಲಿ ಅದ ಬೇರೆ ಬೇರೆ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಬೇರೆ ಬೇರೆ ಅರ್ನಿಂಗ್ಸ್ ಬರ್ತೈತಿ. ಸೊ ಇದ್ರ ಯೂಟ್ಯೂಬ್ ಒಳಗೆ ಅಂದ್ರೂ ಸೇಮ್ ಅದ ಪ್ರೊಸೀಜರ್ ಇರ್ತೈತಿ. ನೀವು ಒಂದು ವಿಡಿಯೋ ಮಾಡಿದ್ರೆ ಅದು ಒಂದು ವಿಡಿಯೋ ಅದಕ್ಕೆ ಸೀಮಿತ, ನೆಕ್ಸ್ಟ್ ವಿಡಿಯೋ ಮಾಡಿದ್ರೆ ಅದು ಅದ್ರ ಅರ್ನಿಂಗ್ಸ್ ಬೇರೆ. ಬಟ್ ಇದು ನಾವು ಮನೆ ಕೆಲಸನ ಡೈಲಿ ಮಾಡ್ತೀವಿ, ಅಡುಗೆ ಕೆಲಸ ಹೆಂಗೆ ಡೈಲಿ ಮಾಡ್ತೀವಲ್ಲ, ಇದು ಯೂಟ್ಯೂಬ್ ಒಳಗೆ ವಿಡಿಯೋಸ್ ಅಂದರು ಇದು ಡೈಲಿ ಮಾಡೋದು ಅಂತ ಹೇಳ್ತೀನಿ ನಾನು. ಬಟ್ ಅವ್ರಿಗೆ ಅದನ್ನು ಅರ್ಥ ಮಾಡ್ಕೋಷ್ಟು ಪೇಷನ್ಸ್ ಇರೋದಿಲ್ಲ. ಬಟ್ ಹಳ್ಳಿ ಜನ ಜಾಸ್ತಿ ಅವ್ರ ಮೈಂಡ್ ಒಳಗೆ ಇರೋದು ಏನಪ್ಪ ಅಂತಂದ್ರೆ, ಇದೆಲ್ಲ ನಮ್ಗೆ ಎದಕ್ಕೆ ಬೇಕು, ಕಮ್ಗೆ ಮನೆ ಕೆಲಸ ಮಾಡ್ಕೊತ ಗಂಡರಿಗೆ ಅಡ್ಗೆ ಮಾಡಿ ಮನ್ಯಾನವ್ರಿಗೆಲ್ಲ ಅಡ್ಗೆ ಮಾಡಿ ಮನ್ಯಾನವ್ರ ಸೇವಾ ಮಾಡ್ಕೊತ ಮಕ್ಕಳದ್ದು ನೋಡ್ಕೊತ ಯಾಕೆ ಇರಬಾರ್ದು, ಇವರು ಉಳಿದದ್ದೆಲ್ಲ ಯಾಕೆ ಹಂತಿ ಹಾಕ್ತಾರ ಅಂಥೇಳಿ ಅವ್ರ ತಲೆ ಒಳಗೆ ಇರ್ತೈತಿ. ಬಟ್ ಅವ್ರದ್ದು ಒಂದು ಲೆಕ್ಕದಲ್ಲೇ ಕರೆಕ್ಟ್. ಬಟ್ ಏನು ಜೀವನದೊಳಗೆ ಏನೈತಿ, ಸೊ ನಾವು ಫ್ರೀನೇ ಇರ್ತೇವಲ್ಲ, ಏನಾದರೂ ಮಾಡ್ಬೋದಲ್ಲ ಅಂಥೇಳಿ ನಾವು ಹೆಣ್ಮಕ್ಳು ಸ್ವಲ್ಪ ಏನೋ ತಲೆ ಓಡ್ಸಕ್ಕೆ ಹೋಗಿರ್ತೀವಿ. ಬಟ್ ಅದು ಮನ್ಯಾನವ್ರು ಇರೋ ಮೆಂಟಾಲಿಟಿಗೆ ನಮ್ಮ ಮೆಂಟಾಲಿಟಿಗೆ ಮ್ಯಾಚ್ ಆಗ್ತಿರೋದಿಲ್ಲ. ಇವತ್ತು ಮಾರ್ನಿಂಗ್ ಎಲ್ಲರಿಗೂ ದೋಸೆ ತಿನ್ನಿಸಿದ್ನಿ. ನೆಕ್ಸ್ಟ್ ಇನ್ನೂ ದೋಸೆ ಹಿಟ್ಟಿತ್ತು. ಬಟ್ ನಮ್ಮ ಮನೆಯವ್ರು ಇನ್ನು ಇವತ್ತೂ 3 ಹೊತ್ತು ಅದನ್ನ ತಿನ್ನಿಸ್ತೀವ ತಾಯಿ ಅಂತ ಅನ್ನಕತ್ರ. ಹಾಗಾಗಿ ಮತ್ತೆ ಪಲಾವ್ ಮಾಡಿದ್ನಿ. ಈ ಪಲಾವ್ ಮೇಲೆ ಮುಗಿಸ್ಬಿಡ್ತೀಯ ಅಂತ ಅನ್ನೋದಕ್ಕೆ ಮತ್ತೆ ಅವ್ರ ಸಲುವಾಗಿ ಅಂತೇಳಿ ಚಪಾತಿ ಹಿಟ್ಟು ನಾದಿದ್ನಿ. ಮನೆಯವ್ರಿಗೇನು ಇದಿಷ್ಟು ಮಾಡಿ ಏಕೆ ಕುಂತ್ಬಿಡ್ತಾಯಿಲ್ಲ, ಇನ್ನು ರೆಸ್ಟ್ ಮಾಡ್ತಾಯಿಲ್ಲ, ಫೋನ್ ನೋಡ್ಕೊಂತ ಕುಂತ್ಬಿಡ್ತಾಯಿಲ್ಲ, ಇವ್ರ ಥರ ಏನು ಕೆಲಸ, ಮನೆಯೊಳಗೆ ಇರ್ತಾರೋ ಏನು ಕೆಲಸ ಇರ್ತೈತಿ, ನಮ್ಮಂಗೆ ಹೊರಗೆ ದುಡಿಯೋರ್ಗೆ ಹಂಗೆ ಏನು ಇವ್ರಿಗೆ ಕೆಲಸ ಅಂಥೇಳಿ ಅವ್ರಿಗೆ ಇರ್ತೈತಿ. ಬಟ್ ಅವ್ರಿಗೇನು ಗೊತ್ತು, ನಮ್ದು ಬೆಳಗ್ಗಿಂದ ಸಂಜೆವರೆಗೆ ಅದು ಮಕ್ಕಳು ಮರಿ ದನ ಕರು ಕಟ್ಕೊಂಡು ನಾವು ಏನೇನು ಮಾಡ್ತೀವಿ ಅನ್ನೋದು. ಬಟ್ ಅವ್ರಿಗೆ ಕಣ್ಣಿಗೆ ಅದು ಕೆಲಸನೇ
ಕಾಣೋಂಗಿಲ್ಲ. ಬಟ್ ಅವ್ರು ಹೊರಗೆ ಏನು ಮಾಡಿ ಬಂದಿರ್ತಾರಲ್ಲ ಅದಷ್ಟೇ ಕೆಲಸ. ಮನ್ಯಾಗಿರೋರ್ದೆಲ್ಲ ಇದೆ ಟೈಮ್ ಪಾಸ್ ಅಂಥೇಳಿ ಅವರು ಸ್ಟ್ರಾಂಗಾಗಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಎಲ್ಲ ಗಂಡು ಮಕ್ಳು. ಇದಾಗಿತ್ತ ಇವತ್ತಿನ ನನ್ನ ವ್ಲಾಗ. ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಕಮೆಂಟ್ ಒಳಗೆ ಹೇಳ್ರಿ. ಹಂಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನನಗೇನಾದ್ರು ಸಜೆಷನ್ ಕೊಡೋದೈತಂದ್ರೆ ಮೆಸೇಜ್ ಬಾಕ್ಸ್ ಒಳಗೆ ಟೈಪ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣಂತ.